ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್ ಸರ್ ಅಂದ್ರೆ ಅಹಮದಾಬಾದ್ ಗ್ರೌಂಡ್ ಅಂತಂದರೆ ಅಲ್ಲಿ ಡ್ಯೂ ಫ್ಯಾಕ್ಟರ್ ಆಗುತ್ತೆ ಸಂಜೆ. ಅದಾದಮೇಲೆ ಕಂಡೀಷನ್ ಕೂಡ ವೆದರ್ ಕಂಡೀಷನ್ ಸ್ವಲ್ಪ ವೇರಿಯೇಷನ್ಸ್ ಇದೆ. ಆಮೇಲೆ ಫಸ್ಟ್ ಚೇಸಿಂಗೇ ಆಗ್ತಾ ಇದೆ ಅಲ್ಲಿ ಆಲ್ಮೋಸ್ಟ್. ಏನು ಅನಿಸುತ್ತೆ ಟಾಸ್ ಗೆದ್ದ ತಕ್ಷಣ ಹಿಂದೆ ಮುಂದೆ ನೋಡಿದ್ರೆ ಫೀಲ್ಡಿಂಗ್ ತೊಗೋಬೇಕು ಅನಿಸುತ್ತೆ ಹೇಗೆ ಅಂತ? ಸರ್ ಆ್ಯಕ್ಚುಲಾಗಿ ಗ್ರೌಂಡ್ ದೊಡ್ಡದಿರೋದ್ರಿಂದ ಪ್ರಿಫರಬ್ಲಿ ಬಾಲಿಂಗ್ ತೊಗೊಂಡು ಚೇಸಿಂಗ್ ಮಾಡೋದು ಒಳ್ಳೇದು ಅನಿಸುತ್ತೆ. ಈವನ್ ಟಾಸ್ ಇದರಲ್ಲಿ ನೋಡಬೇಕಾದ್ರೆ ಟಾಸ್ ಯಾರು ಗೆದ್ರೂ ಅವ್ರದ್ದೇ ಪ್ಲಸ್ ಪಾಯಿಂಟ್ ಇರುತ್ತೆ, ಮೇಜರ್ ಪಾಯಿಂಟ್. ಯಾಕಂದರೆ ಡಿಸಿಷನ್ ಓಪನ್ ಗ್ರೌಂಡ್ ಇರೋದ್ರಿಂದ ರನ್ಸ್ ಸಿಂಗಲ್ಸು ಟೂಸ್ ಅಂತೂ ಬಂದೇ ಬರುತ್ತೆ. ಓಪನ್ ಇರೋದ್ರಿಂದ ಬೌಂಡ್ರೀಸು ಹೋಗುತ್ತೆ. ಸೊ ಓವರಲ್ಲಿ ಒಂದು ಬೌಂಡ್ರಿ ಕಂಟಿನ್ಯೂ ಹೋಗುತ್ತೆ. ಸೊ ನನ್ನ ಎಕ್ಸ್ಪೆಕ್ಟೇಷನ್ ಇರೋದು 200 220 ಟಾರ್ಗೆಟ್, ಒಳ್ಳೆ ಟಾರ್ಗೆಟ್ ಅಂತ. ಸೊ ಅದು ಒಳ್ಳೆ ಟಾರ್ಗೆಟ್ ಚೇಸಬಲ್ಗೆ RCB ಬ್ಯಾಟಿಂಗ್ ಮಾಡಿದ್ರೆ. ಈಗ ಲಾಸ್ಟ್ ಮ್ಯಾಚಲ್ಲಿ ತುಂಬ ಈಸಿಯಾಗಿ ಬರ್ತಾ ಇತ್ತು, ಅಂದರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ತುಂಬ ಈಸಿ. ಶುಭ್ಮಾನ್ ಗಿಲ್ ನೋಡಿದ್ವಿ ಎಷ್ಟು ಚೆನ್ನಾಗಿ ಬ್ಯಾಟಿಂಗ್ ಮಾಡೋರು ಅಂತ. ಈ ಏನು ಅಂತಂದರೆ ಇವತ್ತಿನ ಮ್ಯಾಚಲ್ಲಿ ಯಾರು ತುಂಬ ಡೇಂಜರಸ್ ಅನ್ನಿಸ್ತಾ ಇದೆ ಜಿ ಟಿಲಿ ಡೇಂಜರಸ್ ಅಂದರೆ ಅವ್ರು ಓಪನಿಂಗ್ ಯಾರಿದ್ದಾರೆ ಬ್ಯಾಟ್ಸ್ಮನ್ಸು ಫುಲ್ಲು ಡೇಂಜರಸ್ ಇದ್ದಾರೆ. ಸೊ ಲೋವರ್ ಆರ್ಡರ್ಲ್ಲಿ ಬಂದರೆ ಬಟ್ಲರು. ಸೊ ಅವರು ಒಂದು ಕಾಂಟ್ರಿಬ್ಯೂಷನ್ ಇರೋದ್ರಿಂದ ಟೂರ್ನಮೆಂಟಲ್ಲಿ ಟಾಪ್ 3 ಏನಿದ್ದಾರೆ ಸ್ಟ್ರಾಂಗ್ ಆಗಿದ್ದಾರೆ ಅವರು. ಸೊ ನಮ್ಮ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ಅರ್ಲಿ ವಿಕೆಟ್ಸ್ ವಿನ್ ಮ್ಯಾಚಸ್ ಅಂತಲೇ ನಾವು ಎಕ್ಸ್ಪೆಕ್ಟ್ ಮಾಡೋದು. ಯಾವಾಗಲೂ ಪವರ್ ಪ್ಲೇಯಲ್ಲಿ ಆಲ್ಮೋಸ್ಟ್ 2 ವಿಕೆಟ್ಸ್ ಹೋಯ್ತು ಅಂದರೆ ಸೊ ವಿ ಆರ್ ಇನ್ ದ ಗೇಮ್ ಅಂತ ಅನ್ಕೋತೀನಿ. ಸೊ ಎನಿವೇ ಅರೌಂಡ್ 150 160ಗೆ ಅವ್ರನ್ನ ಕಟ್ ಹಾಕಿದ್ರೆ ಫಸ್ಟು ಇದರಲ್ಲಿ ಸೊ RCB ಚೇಸಬಲ್ ಇರುತ್ತೆ. ಫೇವ್ರೇಟ್ RCBನೇ. ಸೊ ಎಕ್ಸ್ಪೆಕ್ಟ್ ಆಸ್ RCB ಟು ವಿನ್. ಬಗ್ಗೆ ಎಕ್ಸ್ಪೆಕ್ಟೇಷನ್ RCB 100% ಫೈನಲ್ ಗೆಲ್ತಾರೆ. GT ಲಾಸ್ಟ್ ಮ್ಯಾಚ್ ತುಂಬ ಸ್ಟ್ರಾಂಗಾಗಿ ಕಮ್ಬ್ಯಾಕ್ ಮಾಡಿದ್ದಾರೆ ಸರ್. GTಯಲ್ಲಿ ಏನಂದರೆ ಒಂದು 3 ಮೇನ್ ಪ್ಲೇಯರ್ಸ್ ಇದ್ದಾರೆ. ಅವ್ರು ತೊಗೊಂಡ್ರೆ ನಮ್ಮದೇ RCBದೇ ಮ್ಯಾಚ್. 100%. 3 ಪ್ಲೇಯರ್ಸ್ ಇರೋದು ಅವ್ರ ಕಡೆ. ಯಾರು? ಗಿಲ್ಲು, ಬಟ್ಲರು ಅಷ್ಟೇ. ಇನ್ನೊಂದೆರಡು ಪ್ಲೇಯರ್ ಎತ್ಬಿಟ್ರೆ ನಮ್ಮದೇ ಮ್ಯಾಚ್ ಗ್ಯಾರಂಟಿ. ಸರ್ ಸ್ವಲ್ಪ ಅಂದರೆ ಎಲ್ಲರೂ ಒಂದು ಲೆಕ್ಕಾಚಾರದಲ್ಲಿ ಟೋಲ್ ಮಾಡ್ತಾ ಇರೋಂಥದ್ದು ವಿರಾಟ್ ಕೊಹ್ಲಿ ಇನ್ನೊಂದು ಸ್ವಲ್ಪ ಸ್ಪೀಡಾಗಿ ಆಡಬೇಕು ಬ್ಯಾಟಿಂಗ್ ಅನ್ನು. ಇಲ್ಲ, ಮೊದಲು ಕಂಪೇರ್ ಮಾಡಿದ್ರೆ ಇವಾಗ ತುಂಬ ಚೆನ್ನಾಗಿದೆ. ಸ್ಟ್ರೈಕ್ ರೇಟ್ ನೀವು ಕಂಪೇರ್ ಮಾಡಿದ್ರೆ ಗೊತ್ತಾಗ್ಬಿಡತ್ತೆ. ಚೆನ್ನಾಗಿದೆ ಸ್ಟ್ರೈಕ್ ರೇಟ್ ವಿರಾಟ್ ಕೊಹ್ಲಿ ಈ ಸಲ ಎಸ್ಪೆಷಲಿ. ಲಾಸ್ಟ್ ಟೈಮ್ ಎಲ್ಲ ಏನಂದರೆ ಒಂದು 10 ಬಾಲ್ ಸ್ಲೋ ಅಲ್ಲಿ ಆಡ್ತಾಯಿದ್ರು. ಒಂದು 10 ಬಾಲ್ಸ್ ಡಿಫ್ರೆನ್ಸ್ ಇರೋದು ಬಾಲ್ ಟು ರನ್ಗೆ. ಇವಾಗ ಹಂಗಲ್ಲ, 20 ಬಾಲ್ಸ್ 25 ಬಾಲ್ಸ್ ಡಿಫ್ರೆನ್ಸ್ ಇದೆ ರನ್ಸ್ಗೂ ಬಾಲ್ಸ್ಗೂ. ಅದು ಸ್ಪೀಡಾಗಿ ಆಡ್ತಾ ಇದ್ದಾರೆ ಇವಾಗ. ತುಂಬ ಒಳ್ಳೆ ಫಾರ್ಮಲ್ಲಿದ್ದಾರೆ. ಇವತ್ತು RCB ವರ್ಸಸ್ GT ಮ್ಯಾಚ್ ಇದೆ. ಮ್ಯಾಚ್ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ? ಫಸ್ಟ್ ಬ್ಯಾಟಿಂಗ್ ಆದರೆ RCBಗೆ ಎಷ್ಟು ಬೇಕು? ಅವ್ರದ್ದೇನಾದ್ರು ಬ್ಯಾಟಿಂಗ್ ಆದರೆ ಎಷ್ಟು ಕಂಟ್ರೋಲ್ ಮಾಡಬೇಕು? ಸರ್ ಆ್ಯಸ್ ಯೂಶುವಲ್ ಎಕ್ಸ್ಪೆಕ್ಟೇಷನ್ RCB ಫೈನಲ್ ಬಂದಿರೋದ್ರಿಂದ, ಬ್ಯಾಕ್ ಟು ಬ್ಯಾಕ್ ಫೈನಲ್ಸ್ ಬಂದಿರೋದ್ರಿಂದ ಹ್ಯೂಜ್ ಎಕ್ಸ್ಪೆಕ್ಟೇಷನ್ಸ್ ಕಾಮನ್ ಆಗಿದೆ ಎಲ್ಲರ ಮೇಲೂ. ಫಸ್ಟ್ ಟೈಮ್ ಆಲ್ರೆಡಿ ವಿನ್ನರ್ಸ್ ಆಗಿದ್ದಾರೆ ಮತ್ತು ಸೆಕೆಂಡ್ ಟೈಮ್ ಅದೇ ಟ್ರ್ಯಾಕಲ್ಲಿ ಹೋಗ್ತಾ ಇದ್ದಾರೆ. ಸೊ ತುಂಬ ಅಭಿಮಾನಿಗಳಿಗೆ ಆ ಎಕ್ಸ್ಪೆಕ್ಟೇಷನ್ಸ್ ಲೆವೆಲ್ ಯಾವತ್ತೂ ಮ್ಯಾಚ್ ಮಾಡೋಕ್ಕಾಗಲ್ಲ, ಹೈ ಆಗೇ ಇದೆ. ಆ್ಯಂಡ್ GT ಕೂಡ ವಾಪಸ್ ಮತ್ತೆ ಅವರು ಫಸ್ಟು ಇದರಲ್ಲಿ ಕ್ವಾಲಿಫೈಯರಲ್ಲಿ ಸೋತು ಮತ್ತೆ ಕಮ್ಬ್ಯಾಕ್ ಮಾಡ್ಕೊಂಡಿದ್ದಾರೆ. ಅವ್ರನ್ನೂ ಏನು ಸಾಮಾನ್ಯ ಗಳಿಸಂಗಿಲ್ಲ. ತುಂಬ ಒಳ್ಳೆ ಟೀಮ್ ಇದೆ GT. ಬೌಲಿಂಗ್ ಅಟ್ಯಾಕ್ ತುಂಬ ಚೆನ್ನಾಗಿದೆ. ಅವ್ರ ಬೌಲಿಂಗ್ ಅಟ್ಯಾಕ್ಗೆ ನಾವು ಇವರು 245 250 ಸ್ಕೋರ್ ಮಾಡಿದ್ದಾರೆ ಫಸ್ಟ್ ಕ್ವಾಲಿಫೈಯರಲ್ಲಿ. ಸೊ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಮಿನಿಮಮ್ 250 ಹೊಡಿಲೇಬೇಕಾಗಿದೆ. ಯಾಕಂದರೆ ಶುಭ್ಮನ್ ಗಿಲ್ಲು ಮತ್ತು ಸಾಯಿ ಸುದರ್ಶನ್ ಇರೋ ಫಾರ್ಮ್ಗೆ ನಾವು 250 ಹೊಡೆದ್ರು ಕಮ್ಮಿನೇ. ಸೊ ಈಗ ನಾವು 250 ಹೊಡೆದೇ ಡಿಫೆಂಡ್ ಮಾಡಬೇಕಾಗುತ್ತೆ ಸರ್. ಸೊ ಅವ್ರನ್ನ ಹೇಗಾದರೂ ಮಾಡಿ ಕಟ್ಟಾಕಿ 2ನೇ ಸಲ ಕಪ್ಪೆತ್ತಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಯಾರು ತುಂಬ ಡೇಂಜರಸ್ ಅಂತ ಯಾರು ಅನಿಸ್ತಾರೆ GT? ತುಂಬ ಡೇಂಜರಸ್ ಅಂದರೆ ರಬಾಡ ಮತ್ತು ಜೇಸನ್ ಹೋಲ್ಡರ್ ಸರ್. ಸೊ ಈಗ ಫಾರ್ಮಲ್ಲಿ ಇರೋದು ನೋಡಿದ್ರೆ ರಬಾಡ ಮತ್ತು ಜೇಸನ್ ಹೋಲ್ಡರ್ ಟೀಮಿಗೆ ಬಂದಮೇಲೆ ಅವರು ಎಲ್ಲ ವಿನ್ನಿಂಗ್ ಟ್ರ್ಯಾಕಿಗೆ ವಾಪಸ್ ಬಂದಿದ್ದಾರೆ. ಸೊ ಅನ್ಎಕ್ಸ್ಪೆಕ್ಟೆಡಾಗಿ ಈ ಫಾರ್ಮ್ ಬಂದುಬಿಟ್ಟು ಸೊ ಅವ್ರನ್ನ GTನ ಮತ್ತೆ ಫೈನಲ್ಗೆ ತಂದುಬಿಟ್ಟಿದ್ದಾರೆ. ಜೇಸನ್ ಹೋಲ್ಡರ್ ಮತ್ತು ರಬಾಡ ತುಂಬ ಡೇಂಜರ್ ಬೌಲಿಂಗ್ ಅಟ್ಯಾಕಲ್ಲಿ. ಬ್ಯಾಟಿಂಗ್ ಬಂದರೆ ಆ್ಯಸ್ ಯೂಶುವಲ್ ಗಿಲ್ಲು ಮತ್ತು ಸಾಯಿ ಸುದರ್ಶನ್ ಡಾಮಿನೇಟ್ ಮಾಡ್ತಾ ಇದ್ದಾರೆ. ಫಸ್ಟು ಅವ್ರನ್ನ ಪಾರ್ಟ್ನರ್ಶಿಪ್ ಬ್ರೇಕ್ ಮಾಡಬೇಕು. ಸೊ ನಮ್ಮ ಎಕ್ಸ್ಪೆಕ್ಟೇಷನ್ ಸಾಯಿ ಸುದರ್ಶನ್ ಇನ್ನೊಂದು ಸರಿ ಹಿಟ್ ವಿಕೆಟ್ ಆಗಿಬಿಡಲಿ ಅಂತ ಸೂಪರ್ ಓವರಲ್ಲಿ.